ಈಗ ನಾವು ಏನೇ ಕೆಲಸ ಮಾಡಲಿ, ಯಾರೇ ಮಾಡಲಿ, ಡಾಕ್ಯುಮೆಂಟೇಷನ್ ಇದ್ದರೆ ಅದು ಏನಂತೀರಿ ಮುಂದಿನ ಪೀಳಿಗೆಗೋ ಅಥವಾ ಮುಂದಿನ ಜನಾಂಗಕ್ಕೂ ಒಂದು ಏನಂತೀರಿ ಅದು ಗೊತ್ತಾಗಬೇಕು ಅಂತ. ಅವಾಗ 75 ಲಕ್ಷ ಲೀಟ್ರ್ ಹಾಲು ಬರ್ತಿತ್ತು ನಾನಿದ್ದಾಗ. ಸೊ ಅವಾಗ ಅವರಿಗೆ ನಾವು ನೇರವಾಗಿಯೇ ರೈತರಿಗೆ ಹೋಗುವಂಥ ಒಂದು ಕೆಲಸ ಮಾಡಿದೆ. ಅವಾಗ ನನಗೆ ಇಲಾಖೆ ಗುರುತಿಸಿ ನನ್ನ ಚಿತ್ರದವ್ರು ಎಲ್ಲರೂ ಇದ್ದಾರೆ ನೋಡಿ ಅಲ್ಲಿ. ಎಲ್ಲ ದೊಡ್ಡ ದೊಡ್ಡ ನಟ ನಟಿಯರು, ಅದರೊಳಗೆ ನಾವು ಹಂಗೆ ಅವ್ರ ಹಿಂದೆ ಏನು ಇದು ಇದ್ದಂಗೆ ಏನದು ಹೂವಿನ ಹಾರ ಜೋಡಿ ನಾರು ಸ್ವರ್ಗ ಸೇರ್ತಾರೆ. ನಾನು ಪಾರ್ಟ್ ಟೈಮ್ ಲೆಕ್ಚರರ್ ಇದ್ದೆ. ಸೊ ನಾನು ಹಳ್ಳಿಯಲ್ಲಿದ್ದಾಗ ಈ ಕಲ್ಲು ಮನೆ, ಅದು ಬಿಜಾಪುರ ಭಾಳ ಬಿಸಿಲಿನ ವಾತಾವರಣ ಇರ್ತಕ್ಕಂಥದ್ದು. ಆ ಬಿಸಿಲಲ್ಲಿ ಕಲ್ಲು ಮನೆಯಲ್ಲಿ ನಿಮಗೆ ಒಂಥರ ಏನಂತೀರಿ ತಂಪಾದ ವಾತಾವರಣ ಇರ್ತದೆ. ಈ ಕಾಂಕ್ರೀಟ್ ಕಾಡು ಅನ್ನುವಂಥದ್ದು ಏನು ಅಂದರೆ ಪ್ರಾಕೃತಿಕವಾಗಿ ಅದನ್ನು ನಾವು ಏನಂತೀರಿ ಮಾಡದೇ ಇದ್ರೂ ಒಳ್ಳೆಯದು ಅನ್ನೋಂಥದ್ದು. ಕಲ್ಲು ಮನೆಯನ್ನು ಪ್ರಾಕೃತಿಕ ಅಂತ ಪರಿಸರ ಸ್ನೇಹಿ ಇದು. ಇದಕ್ಕೆ ಯಾವುದೇ ನಾವು ಅಂದರೆ ಏನಂತೀರಿ ಅತಿಯಾದ ಸುಣ್ಣ ಬಣ್ಣ ಇನ್ನೊಂದು ಬಳಸೋದಿಲ್ಲ, ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು. ಮತ್ತು ಪ್ರಾಕೃತಿಕ ಏನಂತೀರಿ ನಿಮಗೆ AC ಬೇಕಾಗೋದಿಲ್ಲ. ಅಥವಾ ಇದು ಮಾಸ್ಟರ್ ಅಲ್ಲ, ಇದು ಮ್ಯಾಸ್ಟ್ರು, ಅದು ಡಿಗ್ರಿ ಧಾರವಾಡ, ಅದು UGC ಅನಿಸುತ್ತೆ, UGC ಅದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನೆಟ್ ಪಾಸ್ ಮಾಡಿದ್ದು ನಾನು. ಜನ ಸಾಹಿತ್ಯವನ್ನು ಯಾರು ಹೇಗೆ ನೋಡಿದ್ರು ಅಂತ, ಮಠ ಮಾನ್ಯಗಳ ಸ್ವಾಮೀಜಿಗಳು ಹೇಗೆ ನೋಡಿದ್ರು, ಕವಿಗಳು ಹೇಗೆ ನೋಡಿದ್ರು, ಮಹಿಳೆಯರು ಹೇಗೆ ನೋಡಿದ್ರು, ದಲಿತ ಲೇಖಕರು ಹೇಗೆ ನೋಡಿದ್ರು. ಸಂಗಮೇಶ್ ಉಪಾಸೆ ಅವರ ಬದುಕಿನ ಕಥೆಗೆ ಸ್ವಾಗತ. ನನ್ನ ಇಲಾಖೆಯಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಲ್ಲಿದ್ದಾಗ ಈ ರೈತರಿಗೆ ಮಿಲ್ಕ್ ಇನ್ಸೆಂಟಿವ್ಸ್ ಅಂತ ಕೊಡ್ತಿದ್ರು ನೋಡಿ, ₹2 ಯಡಿಯೂರಪ್ಪನವ್ರು ಇದ್ದಾಗ. ಅದು ಈಗ 4, 5, 6 ಆಗಿದೆ. ಅದಕ್ಕೆ ನಾನು ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಪಶು ವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ನಾನು ಅಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಇದ್ದೆ. ಆ ರೈತರಿಗೆ ನೇರವಾಗಿಯೇ ನಾವು ಅಕೌಂಟ್ ದುಡ್ಡು ಬೇರೆ ಬೇರೆ ಮಿಸ್ಯೂಸ್ ಆಗ್ತಾ ಇತ್ತು, ದುರ್ಬಳಕೆ ಆಗ್ತಾ ಇತ್ತು. ಮುಂಚೆ ಅಲ್ಲಿ ಯಾರೆಲ್ಲ ಹಾಲು ಅಳಿಸ್ತಾರೆ ಅವ್ರಿಗೆ ಮಾತ್ರ ಹೋಗಿ, ಅದಾದ ನಂತರ ರೈತರು ಸಿಗ್ತಿತ್ತು. ಅಂದ್ರೆ ಸಂಘ ಸಂಸ್ಥೆಗಳಿಗೆ, ಹಾಲು ಒಕ್ಕೂಟಗಳಿಗೆ ಹೋಗಿ ಅದ್ರ ಮೂಲಕ ಸಹಕಾರಿ ಸಂಘ ಸಂಸ್ಥೆಗಳಿಗೆ ಹೋಗಿ ರೈತರಿಗೆ ಹೋಗ್ತಿತ್ತು. ಆ ಸಹಕಾರಿ ಸಂಘ ಸಂಸ್ಥೆಯವರು ಏನು ಮಾಡ್ತಿದ್ರು, 1 ತಿಂಗಳು ಕೊಡ್ತಿದ್ರು, 2 ತಿಂಗಳು ಲೆಕ್ಕ ಮಾಡ್ತಿದ್ರು. ಈ ಥರದ್ದೆಲ್ಲ ದುರ್ಬಳಕೆ ಆಗ್ತಿದ್ರು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ಇಡೀ ರೈತರಿಗೆ ಅಂದಾಜು ಅವಾಗ ಒಂದು 9 ಲಕ್ಷ ರೈತ ಕುಟುಂಬಗಳಿತ್ತು. ಈಗ ಒಂದು 25 ಲಕ್ಷ ಆಗಿರ್ಬೋದು. ಅವಾಗ 75 ಲಕ್ಷ ಲೀಟ್ರ್ ಹಾಲು ಬರ್ತಿತ್ತು ನಾನಿದ್ದಾಗ. ಸೊ ಅವಾಗ ಅವರಿಗೆ ನಾವು ನೇರವಾಗಿಯೇ ರೈತರಿಗೆ ಹೋಗುವಂಥ ಒಂದು ಕೆಲಸ ಮಾಡಿದೆ. ಅವಾಗ ನನಗೆ ಇಲಾಖೆ ಗುರುತಿಸಿ ನಾನು ಮತ್ತು ಹರ್ಷ ಗುಪ್ತಾ ಅಂತ ಅವರು ಸೆಕ್ರೆಟರಿ ಇದ್ದರು, ಸೆಕ್ರೆಟರಿ IAS ಆಫೀಸರ್. ಆಮೇಲೆ ನಾಯಕ್ ಅಂತ ಇವರಿದ್ರು, ಯಾರು IAS ಆಫೀಸರ್ ಕಮಿಷನರ್ ಇದ್ರು, ಅವ್ರಂದ್ರೆ ನಾನು ಡೆಪ್ಯೂಟಿ ಕಂಟ್ರೋಲರು. ಇದನ್ನು ಈ ಸಜೆಸ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದು ಅದು ನಾನೇ ಇನಿಷಿಯೇಟ್ ಮಾಡಿದ್ನಲ್ಲ. ಹಿಂಗಾದ್ರೆ ಒಳ್ಳೆಯದು ಅಂತ, ನೇರವಾಗಿ ರೈತರ ಅಕೌಂಟ್ಗೆ ಹೋಗಬೇಕು ಅಂದ್ರೆ ದುರ್ಬಳಕೆ ತಡಬಹುದು ಅಂತ. ಹಾಗಾಗಿ ಅದು ನನ್ನನ್ನು ಇಲಾಖೆಯವರು ಗುರುತಿಸಿ ಕೊಟ್ಟಿದ್ದಾರೆ. ಇದೇ ಕರ್ನಾಟಕ ಸರ್ಕಾರ ಇದು. ಆಮೇಲೆ ಜಿಲ್ಲಾ ಸಾಹಿತ್ಯ ಪರಿಷತ್ನವರು ದಾಸಿಮಯಿ ಪ್ರಶಸ್ತಿ, ರೋಟರಿ ಅವರು ವೊಕೇಶನಲ್ಲು, ಶತಮಾನೋತ್ಸವ ಗೌರವ ಇದಾವ್ರಿ ಸುಮಾರು. ಈ ಥರದ್ದೆಲ್ಲ ಏನೇನೋ ಇದಾವೆ. ಎಲ್ಲ ಸಂಘ ಸಂಸ್ಥೆಯವರು ಸಹಜವಾಗಿಯೇ ಕರಿತಿರ್ತಾರೆ, ಗುರುತಿಸ್ತಿರ್ತಾರೆ, ಅವೆಲ್ಲ ಕೊಟ್ಟಿದ್ದಾರೆ. ಅಂಬರೀಶ್ ಹೌದು, ಅದು ಅಂಬರೀಶ್ ಅವರು ಮತ್ತು ಇವರು ನಮ್ಮ ಇವರು ಸುಮಲತಾ ಅವರು ಇದ್ದಾರೆ, ಜಗ್ಗೇಶ್ ಅವರು ಇದ್ದಾರೆ, ದೊಡ್ಡಣ್ಣ ಇದ್ದಾರೆ. ಅದು ನಮ್ಮ ಇವರಿಗೆ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂದಿತ್ತು ಪ್ರಕಾಶ್ ರೈ ಅವರಿಗೆ ಮತ್ತು ಇವರಿಗೆ ಉಮಾಶ್ರೀ ಅವರಿಗೆ. ಆ ಟೈಮ್ನಲ್ಲಿ ಕಲಾವಿದರ ಸಂಘದಿಂದ ಗೌರವಿಸುವಾಗ ನಾವೆಲ್ಲ ಹೋದಾಗ ಅಲ್ಲಿ ಅಂಬರೀಶ್ ಅವರು, ಸುಮಲತಾ, ಜಗ್ಗೇಶ್ ಅವರು, ದೊಡ್ಡಣ್ಣ ಅವರು ಇದ್ದಾರೆ. ಇಲ್ಲೆಲ್ಲ ಇದೆ ಅವರು, ದೊಡ್ಡಣ್ಣ ಅವರು ಎಲ್ಲರೂ ನೋಡಿ, ಎಲ್ಲರೂ ಇದ್ದಾರೆ. ಇಡೀ ಚಲನಚಿತ್ರದವ್ರು ಎಲ್ಲರೂ ಇದ್ದಾರೆ ನೋಡಿ ಅಲ್ಲಿ. ಎಲ್ಲ ದೊಡ್ಡ ದೊಡ್ಡ ನಟ ನಟಿಯರು, ಅದರೊಳಗೆ ನಾವು ಹಂಗೆ ಅವ್ರ ಹಿಂದೆ ಏನು ಇದು ಇದ್ದಂಗೆ ಏನದು ಹೂವಿನ ಹಾರ ಜೋಡಿ ನಾರು ಸ್ವರ್ಗ ಸೇರ್ತಾರೆ. ಮತ್ತೆ ನನಗೆ ನಿಮ್ದು ಡಾಕ್ಟರ್ ಹೌದು, ಇದು ಇತ್ತೀಚೆಗೆ ನಾನು PhD ಹಂಪಿ ಯೂನಿವರ್ಸಿಟಿಗೆ ಮೋಸ್ಟ್ಲಿ ಈ ತಿಂಗಳು ಎಂಡೋ ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕೋ ನನಗೆ ಅವಾರ್ಡ್ ಆಗ್ತದೆ. ಇದು ಕಾನ್ವೊಕೇಶನ್ಗೆ ಅಪ್ಲೈ ಮಾಡಿದ್ದೀನಿ. ವಚನ ಅಧ್ಯಯನಗಳ ಸಾಂಸ್ಕೃತಿಕ ಅನುಸಂಧಾನ ಅಂತ. ವಚನ ಸಾಹಿತ್ಯವನ್ನು ಯಾರು ಹೇಗೆ ನೋಡಿದ್ರು ಅಂತ, ಮಠ ಮಾನ್ಯಗಳ ಸ್ವಾಮೀಜಿಗಳು ಹೇಗೆ ನೋಡಿದ್ರು, ಕವಿಗಳು ಹೇಗೆ ನೋಡಿದ್ರು, ಮಹಿಳೆಯರು ಹೇಗೆ ನೋಡಿದ್ರು, ದಲಿತ ಲೇಖಕರು ಹೇಗೆ ನೋಡಿದ್ರು, ಹೀಗೆ ವಿವಿಧ ದೃಷ್ಟಿಕೋನದಲ್ಲಿ ವಚನಗಳನ್ನು ಹೇಗೆ ನೋಡಿದ್ರು ಅಂಥೇಳಿ ಒಂದು ಪ್ರಾತಿನಿಧಿಕವಾಗಿ ಒಂದು 15 ಜನಗಳ ಪುಸ್ತಕಗಳನ್ನು ಇಟ್ಟುಕೊಂಡು ನಾನು ಕಂಪೇರೇಟಿವ್ ಆಗಿ ತುಲನಾತ್ಮಕವಾದಂಥ ಅಧ್ಯಯನ ಮಾಡಿ ಇದನ್ನು ಪಬ್ಲಿಷ್ ಆಗಬೇಕು. ಇದು ಪುಸ್ತಕ ಪಬ್ಲಿಷ್ ಮಾಡ್ತೀನಿ ಅಂದಿದ್ದಾರೆ, ಅದು ಮಾಡಬೇಕು. ಟೈಮ್ ಎಲ್ಲ ಹೇಗೆ ಸಿಗುತ್ತೆ ಅಂತ ಕಷ್ಟದ್ದೇ ಇವೆಲ್ಲ. ನೋಡಿ, ಸಿನಿಮಾ ಈ ಕಡೆ ಡೈರೆಕ್ಷನ್, ಸಿನಿಮಾ ಹೋಗ್ಲಿ, ಆಕ್ಟಿಂಗ್ ಹೋಗಿ, ಚಿತ್ರಕಥೆ ಸಂಭಾಷಣೆ ಇದೆಯಲ್ಲ, ಅದು ಕ್ರಿಯೇಟಿವಿಟಿ ಮೈಂಡ್. ಕೂತ್ಕೊಂಡು ಶಾಂತವಾಗಿ ಬರಿಬೇಕು. ಯಾವ ಟೈಮಲ್ಲಿ ಡೈಲಾಗ್ಗಳು ಬರೆಯೋದಕ್ಕೆ ನೆನಪಾಗುತ್ತೆ ಹೇಳಕ್ ಆಗಲ್ಲ. ನಾನು ಸಾಮಾನ್ಯವಾಗಿ ಎಲ್ಲ ರೈಟರ್ಸ್ ನೋಡಿರ್ತೀನಲ್ಲ, ಮಧ್ಯರಾತ್ರಿವರೆಗೂ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ,
ಅವ್ರ ಜೊತೆಲಿ ಫೋನ್ ಇರುತ್ತೆ ಬಿಡ್ತಾ ಗೊತ್ತಿಲ್ಲ, ಒಂದು ಬುಕ್ ಪೇಪರ್ ಪೆನ್ ಇರಲೇಬೇಕು. ಅದು ಏನ್ ನೆನಪಾಗತ್ತೋ ಅವಾಗ ಗೀಚ್ಕೊಂಡು ನೀವ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ನಾವು ಹಂಗೇನೆ ಯಾವಾಗ ನೆನಪಾಗತ್ತ ಅವಾಗ ಗೀಚ್ಕೊಂಡು ಕೂತಿರ್ತೀವಿ. ಅದಕ್ಕೆ ಹಗಲು ರಾತ್ರಿ ಅನ್ನೋ ಪ್ರಶ್ನೆ ಇಲ್ಲ. ಸಹಜವಾಗಿ ಕೆಲಸ ಮಾಡುವಾಗ ಆ ಥರದ್ದು ಆಗಲಿಕ್ಕಿಲ್ಲ. ಅದರ ಏನಂತೀರಿ ವಿಶ್ರಾಂತಿ ಟೈಮ್ದಲ್ಲಿ ಅಥವಾ ಸಮಯ ಇದ್ದಾಗ ಸಹಜವಾಗಿ ಲೇಟ್ ನೈಟ್ ಅವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಈಗ ಅದು ಮಾಡ್ತಾ ಇದ್ದೀವಿ, ಯಾವುದೋ ಸಿನಿಮಾ ನಮ್ಮ ಸ್ನೇಹಿತರ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಜಗದೀಶ್ ಕೊಪ್ಪ ಅಂತ ಅವ್ರದ್ದು ಮೊನ್ನೆ ಅನೌನ್ಸ್ ಆಯಿತು, KA-11-1977 ಅಂತ. ಇನ್ನೊಂದು ನಮ್ಮ ಸ್ನೇಹಿತರು ಇನ್ನೊಂದು ಡರ್ಟಿ ಮ್ಯಾನ್ ಅಂತ ಮಾಡ್ತಾಯಿದ್ದಾರೆ, ಶಶಾಂಕ್ ರಾಜ್ ಅಂತ, ಅವರು ಅಲ್ಲಿ ಪಾತ್ರ ಮಾಡ್ತಾಯಿದ್ದೀನಿ. ಆಮೇಲೆ ನಾನೇ ಗಲ್ಬಿಲಿ ಗೋವಿಂದ ಅನ್ನೋದು ನಾನೇ ಮಾಡ್ತಾಯಿದ್ದೀನಿ. ಕತೆ, ಚಿತ್ರ, ಸಂಭಾಷಣೆ ಎಲ್ಲ ನಂದೇನೆ. ಈಗ ಮ್ಯೂಸಿಕ್ ವರ್ಕ್ ನಡೀತಿದೆ, ಅದನ್ನು ಇನ್ನೂ ಅಧಿಕೃತ ಅನೌನ್ಸ್ ಮಾಡಿಲ್ಲ. ಮ್ಯೂಸಿಕ್ ವರ್ಕ್ ಮಾಡ್ತಾ ಇದ್ದೀನಿ. ಸಾಂಗ್ಗಳು 4 ರೆಡಿ ಆಗಿದೆ. 5 ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಸಂಗಮೇಶ್ ಸರ್. ಸರ್ ಇಲ್ಲಿ ನಿಮ್ಗೆ ಯಾಕೆ ಸರ್ ಇಕೋ ಫ್ರೆಂಡ್ಲಿ ಮನೆನೇ ಕಟ್ಟಬೇಕಂತ ಅನ್ನಿಸ್ತು? ನನಗೆ ನೋಡಿ, ನಮ್ಮ ಹಳ್ಳಿಯಲ್ಲಿ ಇವತ್ತಿಗೂ ನಾನು ಹುಟ್ಟಿರೋ ಮನೆ ಹೆಂಗೆ ಇದೆ, ಅದು ಕಲ್ಲಲ್ಲೇ ಇರುವಂಥದ್ದು. ಅದು ಸಣ್ಣ ಒಂದು ಮನೆ 30-40 ಇರ್ಬೋದು ಅಂದಾಜು. ಅಲ್ಲಿ ಯಾರಿಲ್ಲ, ಸುಮ್ಮನೆ ಇರೋರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಅದನ್ನೇ ನಾನು ಒಂದು ಲೈಬ್ರರಿ ಮಾಡಬೇಕು ಅಂತಲೂ ಯೋಚನೆ ಮಾಡಿದ್ದೀನಿ. ಯಾಕಂದ್ರೆ ನಾವು ಯಾರೂ ಇಲ್ಲ ಅಲ್ಲಿ, ಹಾಗಾಗಿ ಅಲ್ಲಿ ಓದೋ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಲೈಬ್ರರಿ ಮಾಡೋ ಥರ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ನಾನು ಹಳ್ಳಿಯಲ್ಲಿದ್ದಾಗ ಕಲ್ಲು ಮನೆ, ಅದು ಬಿಜಾಪುರ ಭಾಳ ಬಿಸಿಲಿನ ವಾತಾವರಣ ಇರ್ತಕ್ಕಂಥದ್ದು. ಆ ಬಿಸಿಲಲ್ಲಿ ಕಲ್ಲು ಮನೆಯಲ್ಲೇ ನಿಮಗೆ ಒಂಥರ ಏನಂತೀರಿ ತಂಪಾದ ವಾತಾವರಣ ಇರ್ತದೆ. ಈ ಕಾಂಕ್ರೀಟ್ ಕಾಡು ಅನ್ನುವಂಥದ್ದು ಏನು ಅಂದರೆ ಪ್ರಾಕೃತಿಕವಾಗಿ ಅದನ್ನು ನಾವು ಏನಂತೀರಿ ಮಾಡದೇ ಇದ್ರೂ ಒಳ್ಳೆಯದು ಅನ್ನೋಂಥದ್ದು. ಕಲ್ಲು ಮನೆಯನ್ನು ಪ್ರಾಕೃತಿಕ ಅಂತ ಪರಿಸರ ಸ್ನೇಹಿ ಇದು. ಇದಕ್ಕೆ ಯಾವುದೇ ನಾವು ಅಂದರೆ ಏನಂತೀರಿ ಅತಿಯಾದ ಸುಣ್ಣ ಬಣ್ಣ ಇನ್ನೊಂದು ಬಳಸೋದಿಲ್ಲ, ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋಂಥದ್ದು. ಮತ್ತು ಪ್ರಾಕೃತಿಕ ಏನಂತೀರಿ ನಿಮಗೆ AC ಬೇಕಾಗೋದಿಲ್ಲ. ಅಥವಾ ನಾವು AC ಬಳಸೋದು ಯಾವಾಗ ಹೇಳಿ, ಅಂದಾಜು ಒಂದು ಏಪ್ರಿಲ್-ಮೇ ತಿಂಗಳಲ್ಲಿ ಮಾತ್ರ ಒಂದು ವಾರ 15 ದಿನ ಮಾತ್ರ ಬೇಕು ಅನಿಸಿದ್ರೆ ಬಳಸ್ತೀವಿ. ಅದರ್ವೈಸ್ ನಮ್ಮಲ್ಲಿ AC ಆಗಲಿ ಇವನು ಫ್ಯಾನು ಬೇಕಾಗಿಲ್ಲ. ಇದೆಲ್ಲ ತಂಪು ಅನಿಸುತ್ತೆ ನಿಮಗೆ, ಒಂಥರ ಮಲೆನಾಡು ಫೀಲ್ ಅನ್ಸುತ್ತೆ. ನಮ್ಮ ಮನೆಯಲ್ಲಿ ಮೇಲಿಂದ ಕೆಳಗೆ ಎಲ್ಲಿ ಹೋದ್ರೂ ಆ ಥರ ಒಂದು ಫೀಲ್ ಇರ್ತದಲ್ಲ. ಸೊ ಅದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಅನ್ನುವಂಥದ್ದು, ಅದು ಪ್ರಾಕೃತಿಕವಾಗಿ ಒಳ್ಳೆಯದು ಅನ್ನುವಂಥದ್ದು. ಮತ್ತು ಪರಿಸರ ಕಾಪಾಡಬೇಕು ಅಂದಾಗ ನಾವು ಬರೀ ಪರಿಸರ ಕಾಪಾಡಬೇಕು ಅಂತ ಹೇಳುವುದಲ್ಲ, ನಾವು ಏನು ಹೇಳ್ತೀವಿ ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ. ಹಾಗಾಗಿ ನಾನು ಹೇಳೋದಕ್ಕಿಂತ ಮಾಡಿ ತೋರಿಸೋದ್ರಲ್ಲಿ ನಂಬಿಕೆ ಇದ್ದಂಥವನು. ನಾನು ಮೂಢನಂಬಿಕೆ ನಂಬೇಡ್ರಿ ಅಂತ ಹೇಳೋದು ಭಾಳ ಏನು ಈಜಿ, ಆದರೆ ಪ್ರಪಂಚ ಮುಳುಗೋದಿನ ಮನೆಗೆ ಕಟ್ಟಿದ್ದೀನಲ್ಲ, ಅದನ್ನು ಸಾಧಿಸಬೇಕಲ್ಲ. ಹಾಗಾಗಿನೇ ಆ ಉದ್ದೇಶ ಇಟ್ಕೊಂಡೆ ನಾನು 12-12-12ಕ್ಕೆ ಇದನ್ನು ಶುರು ಮಾಡಿದೆ ಅನ್ನೋಂಥದ್ದು. ಮತ್ತು ಪ್ರಾಕೃತಿಕವಾಗಿ ಪರಿಸರನೂ ಭಾಳ ಮುಖ್ಯ. ನೋಡಿ ಏನಾಗಿದೆ, ಇತ್ತೀಚೆಗೆ ಪರಿಸರದ ಅಸಮತೋಲನದಿಂದಾಗಿ ಇವತ್ತು ನೀವು ಅಮೆರಿಕಾದಾಗ ಕಾಳಗಿಚ್ಚು ನೋಡ್ತಾ ಇದ್ದೀರಿ, ಸೌದಿ ಅರೇಬಿಯಾದಲ್ಲಿ ಮಕ್ಕ ಮದೀನಾದಲ್ಲಿ ಪ್ರವಾಹ ನೋಡ್ತಾ ಇದ್ದೀವಿ, ಎಂದು ನೀರು ಕಾಣದೇ ಇರಲಿ ನೀರು ನೋಡ್ತಾ ಇದ್ದೀವಿ, ಮತ್ತು ಬೆಂಕಿ ಹತ್ತಬಾರ್ದು ಅಂತಲ್ಲಿ ಬೆಂಕಿ ಹತ್ತುವಂಥದ್ದು. ಈ ಥರದ ಪ್ರಾಕೃತಿಕ ವಿಕೋಪಗಳೇನಿದೆ, ಅಥವಾ ಉತ್ತರಾಖಂಡದಲ್ಲಿ ನಿರ್ಗಲ್ಲುಗಳು ಓಡಿ ಡ್ಯಾಮ್ಗಳು ಓಡೋದು ಎಲ್ಲ ಅನಾಹುತಗಳು. ಸೊ ಇದೆಲ್ಲನೂ ಪರಿಸರದ ಅಸಮತೋಲನದಿಂದ ಆಗ್ತದೆ ಅಂತ ನನ್ನ ಸಾಮಾನ್ಯ ಜ್ಞಾನದಿಂದ ಹೇಳುವಂಥದ್ದು. ನಾನು ತಜ್ಞ ಅಲ್ಲ, ಆದರೆ ಪ್ರಕೃತಿಯನ್ನು ಸಮತೋಲನವಾಗಿ ಇಟ್ಕೊಂಡ್ರೆ ಈ ಥರದ ಎಲ್ಲ ಅವಾಂತರಗಳನ್ನು ತಡಿಬಹುದು ಅನ್ನೋ ದೃಷ್ಟಿಯಿಂದ, ಮತ್ತು ಪ್ರಕೃತಿಗೆ ಪೂರಕವಾಗಿಯೂ ನಾವು ಬದುಕಬೇಕು. ಪ್ರಕೃತಿಯನ್ನು ಎದುರು ಹಾಕ್ಕೊಂಡು ನಾವು ಜೀವನ ಮಾಡೋಕ್ಕಾಗೋದಿಲ್ಲ. ಮತ್ತು ಪ್ರಕೃತಿಗಿಂತ ನಾವು ಯಾರು ದೊಡ್ಡವರು ಅಲ್ಲ. ಮತ್ತು ಇದನ್ನು ದೇವರು ಧರ್ಮ ಅರ್ಥದಲ್ಲಿ ಹೇಳ್ತಾ ಇಲ್ಲ ನಾನು. ಪಂಚಭೂತ ಪ್ರಕೃತಿ ಅಥವಾ ಏನಿದೆ ನಾವು ಇವನ್ನ ನಮ್ಮ ಶರೀರನೂ ಕೂಡ 108 ಮೂಲಭೂತಗಳಿಂದನೇ ಆಯಿತು ಅಂತಲೂ ವಿಜ್ಞಾನಿಗಳು ಹೇಳ್ತಾರೆ. ಸೊ ಹಾಗಾಗಿ ಆ 108 ಮೂಲಭೂತಗಳಿಂದ ಆದಂಥ ಪ್ರಕೃತಿ ಮತ್ತು ಪ್ರಕೃತಿಯ ಭಾಗವಾದ ನಾವು, ಅಥವಾ ಧಾರ್ಮಿಕ ಭಾಷೆಯಲ್ಲಿ ಹೇಳೋದಾದರೆ ಆತ್ಮ ಮತ್ತು ಪರಮಾತ್ಮ, ಅದು ಧಾರ್ಮಿಕ ಭಾಷೆ. ಈ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಒಂದು ಏನು ಸಂಬಂಧ ಇದೆ, ಪ್ರಕೃತಿ ಮತ್ತು ಪುರುಷನ ಮಧ್ಯೆ ಒಂದು ಸಂಬಂಧ ಇದೆ. ಈ ಸಂಬಂಧ ದೀರ್ಘಕಾಲ ಉಳಿಬೇಕು, ಮನುಷ್ಯನ ಬದುಕು ಸರಿಯಾಗಿ ನಡಿಬೇಕು ಅನ್ನೋದಾದರೆ ಪ್ರಕೃತಿಯನ್ನು ಕಾಪಾಡ್ಕೋಬೇಕಲ್ಲ. ಸೊ ಆ ಪ್ರಕೃತಿ ಕಾಪಾಡ್ಕೋಬೇಕು ಅಂದಾಗ ಪ್ರಕೃತಿಯನ್ನು ನಾವು ಪೂಜಿಸೋದು ಅಂದರೆ ಮತ್ತೆ ಗಂಟೆ ಹೊಡೆಯೋದಲ್ಲ, ಪೂಜಿಸೋದು ಅಂದರೆ ಪ್ರಕೃತಿಯನ್ನು ಉಳಿಸೋದು ಅಂತ. ಆಮೇಲೆ ಇನ್ನೊಂದು ನೋಡಿ, ಕಾಕತಾಳೀಯ ನಾನು ಹುಟ್ಟಿದ್ದು ಕೂಡ ಪ್ರಕೃತಿ ವಿಶ್ವ ಪರಿಸರ ದಿನಾಚರಣೆನೇ ಜೂನ್ 5. ಹಾಗಾಗಿ ಅಂದರೆ ನಾನು ಅವತ್ತು ಹುಟ್ಟಿದೆ ಅಂತಲ್ಲ, ನನಗೆ ಗೊತ್ತಿಲ್ಲ, ಹುಟ್ಟಿದ್ದೀನಿ ಅದು ಬೇರೆ ವಿಷಯ. ಬಟ್ ಅದು ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಹಾಗಾಗಿ ನಾನು ಹುಟ್ಟಿದ ದಿನವೂ ಅದೇ ಆಗಿರೋದ್ರಿಂದ, ಮತ್ತು ನನ್ನ ಮನಸ್ಥಿತಿನೂ ಸಹಜವಾಗಿ ಪ್ರಕೃತಿಯ ಪರವಾಗಿಯೇ ಇರೋದರಿಂದ ನಾನು ಏನಂತೀರಿ ಪ್ರಕೃತಿ ಸ್ನೇಹಿ ಮನೆ ಕಟ್ಟಬೇಕು. ಬಟ್ ನನಗೆ ಇದ್ರ ಮೇಲೆ ಇದನ್ನು ಮಾಡಬೇಕು ಅಂತಿದೆ, ಅದು ಆಗ್ತಿಲ್ಲ. ಏನಂತೀರಿ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಇದೆಯಲ್ಲ, ಆ್ಯಕ್ಚುಲಿ ಬೆಸ್ಕಾಮ್ನವ್ರದ್ದು ಒಂದು ಸ್ಕೀಮ್ ಇದೆ, ಅದಕ್ಕೊಂದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂತ ಸುಮ್ಮನೆ ಕೂತಿದ್ದೀನಿ. ಅದು ಬೆಸ್ಕಾಮ್ನವರು ಅಂದರೆ ಇಲ್ಲೇ ವಿದ್ಯುತ್ ಬಳಸಿ ಮತ್ತು ಉಳಿದುದನ್ನು ಗ್ರಿಡ್ಗೆ
ಕೊಡುವಂಥದ್ದೊಂದಿದೆ. ಅದೊಂದು ಯೋಚನೆ ಸ್ವಲ್ಪ ಬಿಜಿ ಇರೋದ್ರಿಂದ ನಾನು ಮಾಡಿಲ್ಲ. ಅದಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅಂದರೆ ಇಲ್ಲೇ ವಿದ್ಯುತ್ ಉತ್ಪಾದನೆ ಪ್ರಕೃತಿಯ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡಿ ಅದೇ ಎನರ್ಜಿ ಬಳಸ್ಕೊಂಡು ಉಳಿಸ್ಕೊಂಡು ಮತ್ತೆ ಅದು ಗ್ರಿಡ್ಡಿಗೆ ಕೊಡುವಂಥ ಒಂದು ಪ್ಲ್ಯಾನ್ ಸರ್ಕಾರದ್ದು ಇದೆ. ಅದು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಬೇಕು ಅಂತಲೇ ಯೋಚನೆ ಇಟ್ಟು ಈ ಥರ ಮಾಡಿರೋದು ಇದನ್ನು. ಗ್ರೇಟ್. ಇವಾಗ ಕಲ್ ಮನೆಗಳಿಗೂ ಮತ್ತೆ ಕಾಂಕ್ರೀಟ್ ಮನೆಗೂ ಖರ್ಚು ವೆಚ್ಚಗಳು ತಗೊಂಡ್ರೆ ಹೇಗೆ ಸರ್? ಸೊ ಕಲ್ಲು ಮನೆಗೂ ಕಾಂಕ್ರೀಟ್ ಮನೆಗೂ ನಾನು ಕಟ್ಟುವಾಗ ಹೆಚ್ಚು ಕಮ್ಮಿ ಒಂದು 10% ಖರ್ಚು ಜಾಸ್ತಿ ಆಗಿದೆ ನನಗೆ. ಕಲ್ಲು ಮನೆಗೆ ಜಾಸ್ತಿ ಆಗಿದೆ. ಮೋಸ್ಟ್ಲಿ ಈಗ ಅದೊಂದು 25% ಆಗ್ಬೋದೇನೋ ಕಾಂಕ್ರೀಟ್ ಮನೆಗೆ ಹೋಲಿಸಿದ್ರೆ. ಅದಕ್ಕೆ ಹೋಲಿಸಿದ್ರೆ ಇದ್ರ ಖರ್ಚು ಜಾಸ್ತಿ. ಬಟ್ ಇದು ಮೇಂಟೆನೆನ್ಸ್ ಫ್ರೀ. ಇದು ಮೇಂಟೆನೆನ್ಸ್ ಫ್ರೀ ಅಂದರೆ ಏನಿರ್ತದೆ ಸಹಜವಾಗಿಯೇ ನಿಮಗೆ ಒಂದು ಆರೋಗ್ಯ ದೃಷ್ಟಿಯಿಂದ ನಿಮಗೆ ಹಿತವಾದ ವಾತಾವರಣ ಇರ್ತದೆ, ತಂಪು ಇರ್ತದೆ. ಬೇಸಿಗೆ ಒಳಗೂ ತಂಪು ಅನಿಸುತ್ತೆ, ಇವನ್ ಮಳೆಗಾಲ ಚಳಿಗಾಲಕ್ಕೆ ಅಂತ ಇದ್ದೇ ಇರುತ್ತೆ. ಮತ್ತೆ ಗೋಡೆ ಬಿರುಕು ಬಿಡಲ್ಲ. ಆ ಬಿರುಕು ಬಿಡೋದು ಅಂತ ಆ ಥರದ್ದು ಏನು ಆಗೋದಿಲ್ಲ. ಬಟ್ ಇದಕ್ಕೂ ಒಂದಷ್ಟು ಇತಿಮಿತಿಗಳಿದೆ. ಅಂದರೆ ಏನಂತೀರಿ, ಮಳೆ ಬಂದಾಗ ಗೋಡೆ ಒಂದು ಸ್ವಲ್ಪ ನೀರು ಹಿಡಿತದೆ. ಆ ನೀರು ಯಾಕಂದರೆ ಇದು ಗ್ರೂ ಇರ್ತದಲ್ಲ, 1 ಇಂಚ್ ಗ್ರೂ ಇದೆ ಕಲ್ಲುಗಳ ಮಧ್ಯ, ಅಲ್ಲಿ ಒಂದು ಸ್ವಲ್ಪ ನೀರು ಹಿಡಿತದೆ. ಬಟ್ ಸುತ್ತ ಏನು ಹಿಡಿಯೋದಿಲ್ಲ, ಒಂದೊಂದು ಕಡೆ ಎಲ್ಲೋ ಹಿಡಿತದೆ ಸ್ವಲ್ಪ. ಆ ಥರದ ಇತಿಮಿತಿನೂ ಇದೆ. ಬಟ್ ಈಗ ಅದನ್ನೆಲ್ಲ ಹಿಡಿಲಾರ್ದಂಗೆ ನಾನು ಅದಕ್ಕೆ ಮೇಲೆಲ್ಲ ಪ್ರಿಕಾಕ್ಷನ್ ಮಾಡಿದ್ದೀನಿ. ಬಟ್ ಕಲ್ಲಲ್ಲಿ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ ರೀ. ಬಟ್ ಒಳ್ಳೆಯದು ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಸಹಜವಾಗಿ ಇರ್ತದೆ. ಒಂದಷ್ಟು ಖರ್ಚಿನ ದೃಷ್ಟಿಯಿಂದ ಒಂದು 10% ಆಗಿತ್ತು, ಈಗ ಒಂದು 25% ಆಗಿರ್ಬೋದೇನೋ. ಬಟ್ ಕಟ್ಕೊಂಡ್ರೆ ಒಳ್ಳೆಯದೇನು ಅಂತ ಅಂದರೆ ಎಲ್ಲವೂ ಕಲ್ಲು ಮನೆಗಳ ಥರ ಇದ್ದರೆ ನೀವು ಅದೇ ಪರಿಸರ ಸ್ನೇಹಿ ಅನ್ನೋದಿದೆಯಲ್ಲ, ಆ ಪರಿಸರ ಸ್ನೇಹಿ ಅನ್ನುವಂಥದ್ದು ಇದು ನೋಡಿ. ಇಲ್ಲಿ ನಾನು ನಾಟಕ ಮಾಡೋದೆಲ್ಲ ಒಂದು ಸುಮ್ಮನೆ ನಾನು ಇವೆಲ್ಲ ನೋಡಿ, ಇದು ಗೊಬ್ಬಿ ಶೇಕ್ಸ್ಪಿಯರ್ದು, ಅದು ದಿ ಮರ್ಚೆಂಟ್ ಆಫ್ ವೆನಿಸ್ ಅಂತ. ಅಲ್ಲಿ ಜೋಶಿ ಅಂತ ಡೈರೆಕ್ಷನ್ ಮಾಡಿದ್ರು. ಗೊಬ್ಬಿ ಸಂಘ ಅಂತ, ಅದು ಇಂಗ್ಲಿಷ್ ನಾಟಕನೇ ಶೇಕ್ಸ್ಪಿಯರ್ದು. ಅದನ್ನು ಕನ್ನಡಕ್ಕೆ ನಾವು ಮಾಡಿದ್ದು ಅದು ದಿ ಮರ್ಚೆಂಟ್ ಆಫ್ ವೆನಿಸ್ ಅಂತ. ನಾವು ಸುರತ ನಗರದ ಶ್ರೇಷ್ಠಿ ಅಂತ ಮಾಡಿದ್ದು. ಇದು ಚಾಣಕ್ಯನ ಪಾತ್ರ, ನಾನೇ ಚಾಣಕ್ಯ ಮಾಡಿರುವಂಥದ್ದು. ನಾನು ತಲೆ ಎಲ್ಲ ಬೋಳಿಸ್ಕೊಂಡು ರಿಯಲ್ ಚಾಣಕ್ಯ ಥರನೇ ಮಾಡಿದ್ದಿದೆ. ಆಮೇಲೆ ಇವು ಹಾಸ್ಯ ಪಾತ್ರಗಳು. ನಮ್ಮ ಭಕ್ತ ಅಂಬರೀಷ್, ಶ್ರೀನಿವಾಸ ಮೂರ್ತಿಯವರು ಡೈರೆಕ್ಷನ್ ಮಾಡಿದರು. ಭಕ್ತ ಅಂಬರೀಷ್ ಅಂತ ಇವರೆಲ್ಲ ನಮ್ಮ ಹಿರಿಯ ಕಲಾವಿದರ ಜೊತೆಗೆ ಹಂಗೆ ಬೇರೆ ಬೇರೆ ಎಷ್ಟು ಸಾಧ್ಯ ಇದೆಯೋ ಅವೆಲ್ಲನೂ ನಾನು ಹಾಕಿಟ್ಟಿದ್ದೀನಿ. ಇಲ್ಲಿ ನಮ್ಮ ಸಿಲಿಲಲ್ಲಿ ಪಾತ್ರ ಇದೆ. ಸಿಲಿಲಲ್ಲಿ ಎಲ್ಲಿರ್ತಕ್ಕಂಥ ಇಲ್ಲೆಲ್ಲ ಆ ಥರದ್ದು ಸುಮ್ಮನೆ ನೆನಪಿಗೆ ಇರಲಿ ಅಂಥೇಳಿ ಆ ಥರದ್ದು ಎಲ್ಲ ಮಾಡ್ಕೊಂಡಿಟ್ಟಿದ್ದೀವಿ. ಆ ಥರದ್ದು ಸುಮ್ಮೆಲ್ಲನೂ ಇರಲಿ ಅಂಥೇಳಿ. ಆಮೇಲೆ ಈ ಕಡೆ ನಾನು ಇಲ್ಲೆಲ್ಲ ಕೆಲಸ ಮಾಡೋದು ಆ ಥರದ್ದು ಇದ್ದಾವೆ. ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆ ನಾನು ಕೆಲಸ ಮಾಡೋದೆಲ್ಲನೂ ತರಬೇತಿ ಪಡ್ಕೊಂಡದ್ದು ಹಂಗೆ ಸುಮ್ಮನೆ ಹಾಕಿ ಇಟ್ಟಿದ್ದೀನಿ. ಅಚೀವ್ಮೆಂಟ್ ಅಲ್ಲ, ಒಂದು ಡಾಕ್ಯುಮೆಂಟೇಶನ್ ಅಂತ. ಈಗ ನಾವು ಏನೇ ಕೆಲಸ ಮಾಡಲಿ, ಯಾರೇ ಮಾಡಲಿ, ಡಾಕ್ಯುಮೆಂಟೇಶನ್ ಇದ್ದರೆ ಅದು ಏನಂತೀರಿ, ಮುಂದಿನ ಪೀಳಿಗೆಗೋ ಅಥವಾ ಮುಂದಿನ ಜನಾಂಗಕ್ಕೂ ಒಂದು ಏನಂತೀರಿ ಅದು ಗೊತ್ತಾಗಬೇಕು ಅಂತ. ನಾವೇನಂತ ದೊಡ್ಡ ಸಾಧನೆ ಆ ಥರದ್ದಂತಲ್ಲ, ಬಟ್ ಮಾಡೋ ಕೆಲಸನೂ ಒಂದು ಜರ ದಾಖಲೀಕರಣ ಇದ್ದಷ್ಟು ಒಳ್ಳೆಯದು ಅಂತ. ಯಾರದೇ ಆಗಿಲ್ಲ, ನಾನು ಹೇಳೋದು ನಮ್ಮದೇ ಅಂತಲ್ಲ. ದಾಖಲೆಯಾಗಿ ನೋಡಿ, ನಮ್ಮ ಇತಿಹಾಸ ಸರಿಯಾದ ದಾಖಲೆನೇ ಆಗಿಲ್ಲ. ಈ ದೇಶದ ಇತಿಹಾಸ ಅಥವಾ ನಮ್ಮ ಇತಿಹಾಸಗಳು ಸರಿಯಾಗಿ ದಾಖಲೆನೇ ಆಗಿಲ್ಲ. ಈ ಬ್ರಿಟಿಷರು ಯಾರೋ ಬರೆದಿರೋದು ಇತಿಹಾಸವನ್ನೇ ನಾವು ಓದ್ತೀವಿ. ಆಮೇಲೆ ಏನಿಲ್ಲ. ಆಮೇಲೆ ಇತಿಹಾಸಗಳೆಲ್ಲ ಹೇಗವ ಅಂದ್ರೆ ಬರೀ ಕಾಗಕ್ಕ ಗೋಗಪ್ಪನ ಕಥೆನೇ ಇದ್ದಾವೆ. ಆ ರಾಜ್ಯ ಹಂಗೆ ಮಾಡದ, ಈ ರಾಣಿ ಹಿಂಗೆ ಮಾಡಿದಳು. ನೀವು ಇತಿಹಾಸ ತೆಗೆದು ನೋಡಿದ್ರೆ ಅವ್ರದ್ದೊಂದು ಕಾಲಮಾನ, ಅವ ಅಷ್ಟು ರಾಜ್ಯ ಗಳಿಸ್ಕೊಂಡ, ಇವ ಇಷ್ಟು ರಾಜ್ಯ ದಾಳಿ ದಾಳಿ ಮಾಡ್ದ, ಅದು ಹೊಡೆದ, ಇದು ಹೊಡೆದ, ಬರೀ ಇದೇ ಇದೆ. ಸೊ ಈ ಅದು ಹೊಡೆದ, ಇದು ಹೊಡೆದ, ಅವ್ರಿಗೆ ಹೊಡೆದ, ಇವ್ರಿಗೆ ಹೊಡೆದಾನೆ ಅಂತ ಅಂದ್ಕೊಂಡ್ರೆ ಬದುಕು ನಾವು ಕಟ್ಕೊಳ್ಳೋದು ಹೇಗೆ ಅಂತ. ಹೌದಲ್ರಿ? ಈಗ ಏನಾಗುತ್ತೆ, ಒಂದು ಮಸೀದಿ ಕೆಡವಿ ಮಂದಿರ ಕಟ್ತೀವಿ, ಆಮೇಲೆ ಇನ್ನು ಒಂದಷ್ಟು ಮಂದಿರ ಕೆಡವಿ ಮಸೀದಿ ಕಟ್ತೀವಿ. ಈ ಮಂದಿರ ಕೆಡುವುದು, ಮಸೀದಿ ಕೆಡುವುದು, ಇದು ಹೀಗೆ ಮಾಡ್ಕೊಂಡು ಎಷ್ಟು ದಿನ ಹೋಗೋದು? ಹಾಗಾದ್ರೆ ನಾವು ಬದುಕು ಕಟ್ಕೊಳ್ಳೋದು ಹೇಗೆ? ಸೊ ಹಾಗಾಗಿ ಇತಿಹಾಸ ನೋಡುವ ಒಂದು ದೃಷ್ಟಿಕೋನನೂ ನಮ್ಮಲ್ಲಿ ತಪ್ಪೇ ಇದೆ. ಇತಿಹಾಸ ನೋಡಿ ಏನಾಗಿರ್ಬೇಕು ಹೇಳಿ, ಇತಿಹಾಸ ಮನುಷ್ಯನ ಬದುಕಿನ ಮುಂದಿನ ನಾಗರಿಕತೆ ಕಟ್ಕೊಳ್ಳೋಕ್ಕೆ ಪೂರಕವಾಗಿರ್ಬೇಕದು. ನನ್ನ ಬದುಕು ಕಟ್ಕೊಳ್ಳೋಕ್ಕೆ ಇತಿಹಾಸ ನನಗೆ ಗೊತ್ತಿರಬೇಕು. ಇತಿಹಾಸ ಅಂದರೆ ಹೀಗೆ ಖಚಿತವಾಗಿ ನಡೆದದ್ದು ಅಂತ. ಹೀಗೆ ಖಚಿತವಾಗಿ ನಡೆದದ್ದು ಅನ್ನೋದು ನನಗೆ ಗೊತ್ತಿರಬೇಕು. ಆಮೇಲೆ ಇನ್ನೂ ಒಂದು ಮಾತಿದೆ, ಇತಿಹಾಸ ಗೊತ್ತು ಇಲ್ಲದೇ ಇದ್ದವನು ಇತಿಹಾಸ ನಿರ್ಮಿಸಲಾರ ಅನ್ನುವಂಥ ಒಂದು ಮಾತಿದೆ. ಇತಿಹಾಸ ಗೊತ್ತಿರಬೇಕು, ಅದು ಬದುಕು ಕಟ್ಕೊಳ್ಳೋಕ್ಕೆ ನನಗೆ ಪೂರಕವಾಗಿರಬೇಕು ಅಂತ. ಅದು ಇನ್ನೊಬ್ಬರ ಸಂಸ್ಕೃತಿ ಹಾಳು ಮಾಡೋದೋ, ಇನ್ನೊಬ್ಬರ ಜೀವನ ಹಾಳು ಮಾಡೋದೋ, ಇನ್ನೊಬ್ಬರ ಬದುಕು ಹಾಳು ಮಾಡುವಂಥ ಇತಿಹಾಸ ಕಲಿತು ನಾನಿನ್ನು ಯಾವ ರಾಜ್ಯ ಆಳೋದು? ಹಾಗಾಗಿ ಇತಿಹಾಸ ನೋಡೋ ದೃಷ್ಟಿಕೋನನೂ ನಮ್ಮದು ಬದಲಾಗಬೇಕು ಅನ್ನೋ ಅರ್ಥದಲ್ಲಿ, ಅಂದರೆ ಒಂದಷ್ಟು ದಾಖಲೀಕರಣ ಆದರೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ನಾನು ಅದನ್ನು ಇದು ಇಲ್ಲಿ ಅಂಬೇಡ್ಕರ್ ಸಾಹಿತ್ಯ,
ಇದು ಎಲ್ಲಿದೆ. ಸೊ ಇಡೀ ಯಾರು ನಮ್ಮ ಕವಿ ಸಿದ್ಧಲಿಂಗಯ್ಯ ಅವರು ಕೂಡ ಎಲ್ಲ ಬರೆದಿದ್ದಾರೆ. ಒಂದು 25 ಸಂಪುಟಗಳು ಅವೆಲ್ಲ ಅಂಬೇಡ್ಕರ್. ಇಡೀ ನನ್ನ ಪ್ರಕಾರ ಇಡೀ ಅಂಬೇಡ್ಕರ್ ಸಾಹಿತ್ಯ ಮರಾಠಿಯಲ್ಲಿ ಬಂದಿದೆ. ಅದರ ನಂತರ ಕನ್ನಡದಲ್ಲಿ ಮೊಟ್ಟ ಮೊದಲು ಬಂದದ್ದೇ ನಮ್ಮ ಕನ್ನಡದಲ್ಲಿ ಅಂಬೇಡ್ಕರ್. ಇಲ್ಲ, ಓದ್ತಾ ಇದ್ದೀನಿ, ಪೂರ್ತಿ ಓದಿದ್ದೀನಿ ಅಂತಲ್ಲ, ನಾನು ಟೈಮ್ ಇದ್ದಾಗ ಓದ್ತಾ ಇರ್ತೀನಿ. ವಚನ ಸಾಹಿತ್ಯ ಇದೆ ನಮ್ಮ ಕಲಬುರ್ಗಿ ಅವರೆಲ್ಲ. ಹೌದೌದು, ಆಯಾ ಒಂದೊಂದು ಸಾಹಿತ್ಯದ ಪ್ರಕಾರಗಳವದ. ಇದು ವಚನ ಸಾಹಿತ್ಯ, ಇದು ನನ್ನ ಸಮಗ್ರ ವಚನ ಸಾಹಿತ್ಯ. ಇದು ಪಗೊಳಕಟ್ಟಿಯವರ ಸಮಗ್ರ ಸಾಹಿತ್ಯ ಇದೆ, ವಚನ ಸಾಹಿತ್ಯ ಇದೆ. ಸುಮಾರು ಅಲ್ಲಿದೆ ವಚನ ಸಾಹಿತ್ಯ. ಅದು 14 ಸಂಪುಟಗಳು. MM ಕಲಬುರ್ಗಿ ಅವರು, ಅದು ಕರ್ನಾಟಕ ಸರ್ಕಾರದ್ದೇ. 1992ರಲ್ಲಿ ಹೌದು, ಕಲಬುರ್ಗಿ ಅವರು, ಡಾಕ್ಟರ್ ವೀರಣ್ಣ ರಾಜೂರವರು, ಅವೆಲ್ಲ 14, ಒಂದು ಪಾರಿಭಾಷಿಕ 15ನೇ ವಚನ ಪಾರಿಭಾಷಿಕ 15ನೇದು, 14 ಎಲ್ಲ ಶರಣರದು, ಬಸವಣ್ಣಂದು ಇದೆ, ಸಿದ್ದರಾಮೇಶ್ವರದ್ದು ಇದೆ, ಮತ್ತು ಇನ್ನೂ 250 ಶರಣರು ಸಂಕೀರ್ಣ ವಚನ ಸಂಪೂರ್ಣ ಅಂತಲೂ ಇದೆ. ಆ ಥರದ್ದು ಅದನ್ನೇ ಇಟ್ಕೊಂಡು ನಾನು PhD ಮಾಡಿರುವಂಥದ್ದು. ಹೀಗೆ ಬೇರೆ ಬೇರೆ ಎಲ್ಲ ಸಾಹಿತ್ಯ, ಮುಖ್ಯವಾಗಿ ದಾಸ ಸಾಹಿತ್ಯನೂ ಇದೆ ಅಲ್ಲಿದೆ. ಇಲ್ಲಿ ಅಂಬೇಡ್ಕರ್ ಸಾಹಿತ್ಯ ಇದೆ, ಹಳಕಟ್ಟಿ ಇದೆ, ವಚನ ಸಾಹಿತ್ಯ ಇದೆ, ಇನ್ನಿತರ ಎಲ್ಲ ಸಾಹಿತ್ಯ ಇಲ್ಲಿನೂ ಇದೆ, ಅಲ್ಲಿನೂ ಇದೆ. ಎಲ್ಲ ಕಡೆನೂ ನಮಗೆ ಸಮಯ ಸಿಕ್ಕಾಗ ಓದಲಿಕ್ಕೆ ಮಾಡುವಂಥದ್ದು ಆ ಥರದ್ದೆಲ್ಲ. ಮನೆ ಮಾಡಿಸಿದ್ದು ಡೈನಿಂಗ್ ಟೇಬಲ್ಗೆ, ಲೈಬ್ರರಿಗೆ. ಇದು ಆಕ್ಚುಲಿ ಡೈನಿಂಗ್ ಅಲ್ಲ, ಇದು ಓದಲಿಕ್ಕೆ ಮಾಡ್ಕೊಂಡಿರೋದು ನಾನು. ಇದು ಡೈನಿಂಗ್ ಮೇಲೆ ಇದೆ. ಇದು ನಾನು ಸುಮ್ಮನೆ ಕೂತಾಗ ರೆಫರೆನ್ಸ್ ಬುಕ್ ತಗೊಂಡ್ರೆ ಕೂತಲೆ ನನಗೆ ಅನುಕೂಲ. ಸುಮ್ಮನೆ ಒಂದು ಪುಸ್ತಕ ತೊಗೊಂಡು ಕೂತ್ರೆ ಇಲ್ಲಿ ಓದಲಿಕ್ಕೆ ಅನುಕೂಲ ಆಗಲಿ ಅಂತಾನೆ ಮಾಡ್ಕೊಂಡಿರೋದು. ಇದು ನಿಮ್ದು ಬ್ಯಾಚುಲರ್ ಆಫ್ ಆರ್ಟ್ಸ್, ಅವೆಲ್ಲ ಡಿಗ್ರಿ ನೋಡಿ ಅಲ್ಲಿದೆ. ನನ್ನ ಮಾಸ್ಟರ್ ಡಿಗ್ರಿ ಇಲ್ಲಿದೆ. ಅದು ಅದು ಡಿಗ್ರಿ, ಇದು ಮಾಸ್ಟರ್ ಅಲ್ಲ, ಇದು ಮಾಸ್ಟರ್. ಅದು ಡಿಗ್ರಿ ಧಾರವಾಡ. ಅದು UGC ಅನ್ಸುತ್ತೆ, UGC, ಅದು ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್. ನೆಟ್ ಪಾಸ್ ಮಾಡಿದ್ದು ನಾನು. ಕನ್ನಡ MA ಫಸ್ಟ್ ಇಯರ್ ಇದ್ದಾಗಲೇ ನಾನು ನೆಟ್ ಈ ಲೆಕ್ಚರರ್ಶಿಪ್ಗೆ ಅಥವಾ ಫೆಲೋಶಿಪ್ ಇರ್ತದಲ್ಲ, ಅದನ್ನು ಅವಾಗೆ ಪಾಸ್ ಮಾಡಿದ್ದೆ ನಾನು ಫಸ್ಟ್ ಇಯರ್ ಇರ್ತಾ. ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇರ್ತದಲ್ಲ, ಕೆಸೆಟ್ ಅಲ್ಲ, ನೆಟ್ಟೇ ಮಾಡಿದ್ದೆ ನಾನು. ಅಲ್ಲ, ಈಗ ನಾನು ಅದನ್ನು ಆಗಿದ್ರೆ ಪ್ರೊಫೆಸರ್ ಆಗ್ತಿದ್ನೇನೋ, ಯಾವ್ದಾರ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಆಗ್ತಿದ್ದೆ. ನಾನು ಅಂಬೇಡ್ಕರ್ ಇಂಜಿನಿಯರ್ ಕಾಲೇಜಿನಾಗ 5 ವರ್ಷ ಇದ್ನಲ್ಲ ಅಲ್ಲಿ. 2001ರಿಂದ 2005 ತನಕ ಇದ್ದೆ. 6ಕ್ಕೆ ನಾನು ಅದು ಬಿಟ್ಟು ಈ ಸರ್ವಿಸಿಗೆ ಬಂದೆ. ನಾನು ಪಾರ್ಟ್ ಟೈಮ್ ಲೆಕ್ಚರರ್ ಇದ್ದೆ. ಯಾರೋ ಬರಗೂರು ರಾಮಚಂದ್ರಪ್ಪ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೇಲೆ ಈ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ಗೆ ಕನ್ನಡ ಕಂಪಲ್ಸರಿ ಮಾಡಿದ್ರು. ಸೊ ನಾವು ನಾನು ಕನ್ನಡಿಗಾಜಿಗೆ ಕನ್ನಡ ಅಲ್ಲದೇ ಇರೋರಿಗೆ ಇಂಗ್ಲೀಷ್ ಮೂಲಕ ಕನ್ನಡ ಹೇಳ್ಕೊಡ್ತಿದ್ದೆ ಅಲ್ಲಿ. ಯಾಕಂದ್ರೆ ಹೊರಗಡೆ ಇದ್ದವರಿಗೆ ನನಗೂ ಇಂಗ್ಲೀಷ್ ಬರೋದಿಲ್ಲ, ಸುಮ್ಮನೆ ಬಟ್ಲರ್ ಇಂಗ್ಲೀಷ್ ಹೊಡೋದು, ಹಂಗಾಗಿ ಅದು ಮಾಡಿದ್ವಿ. ಅದು ಅವಾಗ ಕನ್ನಡ ಲಿಟ್ರೇಚರ್. MA ಕನ್ನಡನು, UGC ಕನ್ನಡನು, UGC ನೆಟ್ಟು ಕನ್ನಡದಲ್ಲೇ ಮಾಡಿದ್ದು, ಮತ್ತು KS ಕನ್ನಡದಲ್ಲೇ. ನಾನು ಆಪ್ಷನಲ್ ಕನ್ನಡ ಇತ್ತು, PhDನೂ ಕನ್ನಡದಲ್ಲೇ. ಆಪ್ಷನಲ್ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ ಸರ್. ಹಳೆಗನ್ನಡ ಓದ್ಬೇಕಾಗುತ್ತೆ, ಹಳೆಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ ಎಲ್ಲ. ಮತ್ತೆ ಕವಿಗಳ ಹೆಸರು, ಇಸ್ವಿಗಳು, ಯಾವ್ಯಾವ ಕಾದಂಬರಿಗಳು ಯಾವ್ಯಾವ ಬಂತು, ಸಾಹಿತ್ಯ ಪ್ರಕಾರಗಳು, ಇದು ನವೋದಯ, ನವ್ಯ, ದಲಿತ, ಬಂಡ, ಹೀಗೆ ಅದೆಲ್ಲನೂ ಓದ್ಕೋಬೇಕಾಗುತ್ತೆ. ನಿಮ್ಗೆ ಓದು ಅಂತ ಹೇಳಿದ್ರೆ ಸ್ವಲ್ಪ ಬಾಳೆಹಣ್ಣು ತಿಂದಂಗೆ ತುಂಬಾ ಈಸಿ ಅನ್ಸುತ್ತೆ. ಯಾಕಂದ್ರೆ ಎಲ್ರಿಗೂ ಕೂಡ ಯಾವ್ದಾದ್ರು ಒಂದು ಎಲಿಜಿಬಲ್ ಟೆಸ್ಟ್ ಮಾಡೋದು ಕಷ್ಟ ಇರುತ್ತೆ. ಅಂತದ್ರಲ್ಲಿ ಸರ್ KS, ನೆಟ್ಟು 2 ಜಾಬನ್ನು ಇವ್ರಿಗೆ ಸಿಕ್ಬಿಟ್ಟಿದೆ ನೋಡಿ. ಇಲ್ಲ ಅಂದ್ರೆ ಪ್ರೊಫೆಸರ್ ಆಗೇ ಬಿಡೋರು, ಯಾವುದೇ ಯೂನಿವರ್ಸಿಟಿಲಿ ಸಿಗ್ತಾ ಇದ್ರು, ಸಿನಿಮಾಗೆ ಬಂದಿಲ್ಲ ಅಂದಿರ ನಮಗೆ ಸಿಗ್ತಾ ಇರಲಿಲ್ಲ. ಹೌದು, ಮೋಸ್ಟ್ಲಿ ನಾನು ಇದು ಯಾವುದೂ ಇಲ್ಲ ಅಂದ್ರೆ ಅಲ್ಲಿ ಹೋಗ್ತಿದ್ದೆ ಅಂತ ಅಲ್ಲ. ಈಗಲೂ ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ಲ, ಈಗಲೂ ಆ ಥರದ್ದು ಎಲಿಜಿಬಿಲಿಟಿ ಇದೆ. ನಾನು ಆ ಥರದ್ದು ಮಾಡುವಂತ ಯೋಗ್ಯತೆ ಅಂತೀವಲ್ಲ ಎಲ್ಲ ಇದೆಯಲ್ಲ, ಸರ್ಟಿಫಿಕೇಟ್ ಮ್ಯಾಂಡೇಟರಿ ಎಲ್ಲ ಇದೆ, ಟೆಕ್ನಿಕಲ್ ಎಲಿಜಿಬಲ್. ಹೌದೌದು, ಹಂಗಾಗಿ ಮಾಡ್ಲಿಕ್ಕೆ ಇದೆ ನಿಜ. ಹಂಗಾಗಿ ಎಲ್ಲಿಯಾದ್ರೂ ಆ ಥರದ್ದು ಅವಕಾಶ ಸಿಕ್ಕರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಸಮಯದ ಕೊರತೆ, ಸುಮ್ ಕರಿತಿರ್ತಾರೆ ಅಲ್ಲಿ ಇಲ್ಲಿ ಹೋಗಿ ಏನೋ ಮಾತಾಡ್ತಾ ಇರ್ತೀವಿ ಹಂಗೆ. ಓಕೆ, ನೈಸ್ ಓಂ ಸರ್. ತುಂಬಾ ಚೆನ್ನಾಗಿದೆ ಮನೆ. ಅದ್ರ ಜೊತೆಗೆ ಬುಕ್ಸ್ ನೋಡಿದ್ರೆ ಎಂತವರ್ಗು ಇಲ್ಲಿ ಬಂದ್ರೆ ಓದ್ಬೇಕು ಅನ್ಸುತ್ತೆ. ಮತ್ತೆ ಈ ಕಡೆ ಒಂದು ರೂಮು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.